ಅಣ್ಣ ನಾನು ಹೇಳಿದ್ ಇಷ್ಟೇ ಅಣ್ಣ, ಯಾರು ಹೊಟ್ಟೆ ತುಂಬಾ ಅನ್ನ ಹಾಕ್ತಾನೋ, ಯಾರು ಒಳ್ಳೆ ಮನ್ಸು ಇರ್ತದೋ ಅವ್ನು ಉದ್ಧಾರ ಆಯ್ತಾನ. ನಾನು ಬೆಳಿಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಎಲ್ಲ ಮಾಡಿದೀನಿ ಅಣ್ಣ, ಎಲ್ಲ ಗಾಡಿ ಕಾರಲ್ಲಿ ಓಡಾಡಿದೀನಿ, BMW ಓಡಾಡಿದೀನಿ, ಸ್ವಂತ ಮನೇಲಿ ಮನಗಿದ್ದೀನಿ. ಇವತ್ತು ಏನೂ ಇಲ್ಲ, ಹಿಂಗೆ ಇದ್ಬಿಡ್ತೀನಿ. ದುಡ್ಡಿದಾಗ ನೆಮ್ಮದಿ ಇರಲ್ಲ ಅಣ್ಣ, ದುಡ್ಡು ಇಲ್ದೆ ಹೋದಾಗಲೇ ನೆಮ್ಮದಿಯಾಗಿದ್ದೀನಿ. ಅವಾಗ ನಿಮ್ದಿರ್ಲಿಲ್ಲ. ನೆಮ್ಮದಿ ಇದಿರಲ್ಲ. ನಾನು ದುಡ್ಡು ಮಾಡಿಲ್ಲ ಅಣ್ಣ, ದುಡ್ಡು ಮಾಡ್ಬೇಕು ನಿಂತ್ಕೊಂಡು ಬೇಜಾನ್ ತರ ದುಡ್ಡು ಮಾಡ್ಬೋದು, ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಆಸೆ ಹುಡ್ಸಲ್ಲ ಅಣ್ಣ. ಈಗ ನೆಮ್ಮದಿಯಾಗಿದ್ದೀನಿ ಅಣ್ಣ, ದುಡ್ಡಿದಾಗ ನೆಮ್ಮದಿ ಇರಲ್ಲ. ಈಗ 4 ದಿನ ಆಯ್ತು ಓಪನ್ ಮಾಡಿ ನಾನು, ಫುಲ್ ಝೀರೋ. ಅದ್ ಹೆಂಗೆ ಅಂತ ಅರ್ಥ ಆಗ್ಲಿಲ್ಲ ನನಗೆ. ಜೊತೆಲಿ ಕೆಲಸ ಮಾಡ್ತಿದಾರೆ ದೊಕ್ಕ ಮಾಡೋದು. ಜೊತೆಗಿದ್ದು ಬೆನ್ನಲ್ಲಿ ಚೂರಿ ಇಟ್ಟರು. ಸ್ನೇಹಿತರೆ ನಮಸ್ತೆ. ಇವತ್ತೆಲ್ಲಿದ್ದೀನಿ ಅಪ್ಪ ಅಂದ್ರೆ ನೀವು ನೋಡ್ಬೋದು, ಆಲ್ರೆಡಿ ತುಂಬಾ ಫೇಮಸ್ ಆಗಿದೆ ಇದು ಕಬಾಳಮ್ಮ ಮೀನೂಟ ಅಂತ ಹೇಳ್ಬಿಟ್ಟು. ಇವರು ಕಡಿಮೆ ದುಡ್ಡಲ್ಲಿ ಊಟನ ಕೊಡ್ತಾರೆ. ಅದೇ ರೀತಿ ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ತುಂಬಾ ಸಕ್ಸಸ್ನ ಕಂಡಿದ್ದಾರೆ. ಈ ಸಕ್ಸಸ್ಗೆ ಕಾರಣ ಏನು, ಅದೇ ರೀತಿ ಅವರು ಫಸ್ಟ್ ಎಲ್ಲ ಯಾವ ರೀತಿ ಬೆಳೆದ್ರು, ಅಂದರೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು ಈ ಬಿಸ್ನೆಸ್ನ ಅಂತ ಕೇಳಿ, ಇದಕ್ಕೆ ಕಾರಣ ಏನು, ಅದೇ ರೀತಿ ಊಟ ಯಾವ ರೀತಿ ಕೊಡ್ತಾರೆ, ಏನೇನು ಕೆಲವೊಂದಕ್ಕೆಲ್ಲ ಡಿಸ್ಕೌಂಟ್ಗಳು ಇದಾವಂತೆ. ಈಗ ಶುಗರ್ ಪೇಷಂಟ್ಗಾಗಿರ್ಬೋದು ಅವ್ರಿಗೆಲ್ಲ ಡಿಸ್ಕೌಂಟ್ ಇದೆ ಅಂತೆ. ಬನ್ನಿ ಆ ಓನರ್ನ ಮಾತಾಡಿಸಿ ಅವರ ರಿವ್ಯೂ ಕೇಳೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಅವ್ರನ್ನೂ ಕೇಳೋಣ. ಅದೇ ರೀತಿ ಕಸ್ಟಮರ್ ಇದ್ದರೆ ಕಸ್ಟಮರ್ನು ಕೂಡ ಕೇಳೋಣ. ಬನ್ನಿ ಇವಾಗ ಅವ್ರು ಹೋಗ್ಬಿಟ್ಟು ಮಾತಾಡೋಣ. ನೋಡಿ ಎಷ್ಟು ದೊಡ್ಡ ಹೋಟೆಲ್ನ ಥರ ಇಟ್ಕೊಂಡಿದ್ದಾರೆ ಇದ್ರಂತ ಹೇಳ್ಬಿಟ್ಟು, ಫುಟ್ಪಾತ್ ಅಂತ ಹೇಳ್ಬಿಟ್ಟು. ಇದಿರೋದಲ್ಲಿ ಅಂದರೆ ನಿಮಗೆ RR ನಗರದಿಂದ ಏನು ಬರ್ತೀರಾ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆರೆ ಪಕ್ಕದಲ್ಲೇ ಇರುವಂಥದ್ದು. ಬನ್ನಿ ಇವಾಗ ಅವ್ನು ಕೇಳೋಣ. ಅಲ್ಲಿದ್ದಾರೆ, ಸ್ವಲ್ಪ ಬ್ಯುಸಿ ಇದ್ದಾರೆ, ವೇಟ್ ಮಾಡೋಣ ಇರಿ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಕಬಾಳಮ್ಮ ಅಂತ ಹೇಳ್ಬಿಟ್ಟು ದೇವ್ರ ಹೆಸರು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀರಾ, ಹೇಗೆ ನಡೀತಾ ಇದೆ ಸರ್? ಹೇಗೆ ನಡೀತದೆ, ಚೆನ್ನಾಗಿ ನಡೀತಾ ಇದೆ. ನನ್ನ ಟೋಟಲ್ ಏನಪ್ಪಾ ಅಂತಂದ್ರೆ 13ರಿಂದ 14 ಹೋಟ್ಲು ಮಾಡಿದೆ. ಓಕೆ. ಇದೇ ಏರಿಯಾದಲ್ಲಿ ನಂದು 13ರಿಂದ 14 ಹೋಟ್ಲು ಇತ್ತು. ಫ್ರಾಂಚೈಸಿ ಕೊಟ್ಟೆ, ಫ್ರಾಂಚೈಸಿ ಅವರು ನಂಗೆ ದೋಖ ಮಾಡಿದ್ರು. ಇದೇ ಹೆಸರಲ್ಲಿ ಇತ್ತಾ? ನನ್ನ ಹೆಸರಲ್ಲೇ ಬೇರೆ ಕೊಟ್ಟಿದ್ದೆ, ಚೆನ್ನಾಗಿ ಬದುಕಲಿ ಬಡವ್ರ ಬಗ್ರು ಎಲ್ಲ ಹುಡುಕಿ 2 ಲಕ್ಷದಲ್ಲಿ ಅಂಗಡಿ ಮಾಡ್ಕೊಟ್ಟು ಎಲ್ಲ ಮಾಡ್ಕೊಟ್ಟೆ. ಜೊತೆಲಿ ಹುಡುಗರುಗಳನ್ನ ಮೋಸ ಮಾಡಿ, ಕೆಲಸಗಾರ ಹುಡುಗರುಗಳೇ ಮೋಸ ಮಾಡೋದು, ದುಡ್ಡಾಸೆಗೋಸ್ಕರ ಮೋಸ ಮಾಡಿದ್ರು. ಫುಲ್ 13 ಹೋಟ್ಲು ಲಾಸ್ಟ್. ನಾನು ತರಕಾರಿ ಅಂಗಡಿ ಮಾಡಿದ್ದೆ, ನಾನು ಹೋಟ್ಲಿಗೋಸ್ಕರ ತರಕಾರಿ ಅಂಗಡಿ ಮಾಡಿದ್ದೆ, ಬಡವ್ರ ಬಗ್ಗೆ ಎಲ್ಪಾಲಿ ಅಂತ ಅಂದ್ಬಿಟ್ಟು ಅಲ್ಲೂ ದೋಖ ಮಾಡಿದ್ರು. ಅಲ್ಲಿಂದ ಫುಲ್ ಕಂಟು ತಿರುಗಲ ದೇವ್ರು ವಾಪಸ್ ಬಗೆದ ಅಂದ್ಬಿಟ್ಟ. ಯಾಕಪ್ಪ ಅಂದ್ರೆ ಅನ್ನ ಹಾಕ್ತವ್ರು ಯಾವತ್ತೂ ಕೆಟ್ಟೋಗಲ್ಲ, ಹೊಟ್ಟೆ ತುಂಬಾ ಊಟ ಹಾಕ್ತೀನಿ ಅಣ್ಣ. ಬೇಡ ಅಂದ್ರೆ ತಿನ್ಸ್ ಕಳಿಸ್ತೀವಿ, ನಮ್ ಬಡವ್ರ ರಿಲೇಷನ್ ತರ ನಾನು ಟೇಕ್ ಮಾಡ್ತೀನಿ. ಒಂದು ಬಡವ್ರ ಬಗ್ಗೆ ಯಾರೇ ಫ್ರೆಂಡ್ಸ್ ಕೊಡ್ತಾ ಇದೀನಿ, ಅತಿ ಕಡಿಮೆ ಬಜೆಟ್ ಮಾಡ್ತಾ ಇದೀನಿ. ಇಲ್ವೇ ಈಗ ಏನ್ ಮಾಡಿ ಶ್ರೀ ಕಬಾಳಮ್ಮ ಅಂತ, ಕಬಾಳಮ್ಮ ಅನ್ನೋದು ನಂದಲ್ಲ, ಇನ್ಮೇಲೆ ಶ್ರೀ ಕಬಾಳಮ್ಮ ನಂದು. ಶ್ರೀ ಕಬಾಳಮ್ಮ. ಹೌದು. ಓಕೆ. ಇವಾಗ ಅಣ್ಣ ಇಲ್ಲಿ ಏನೇನು ಇರದೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ. ಬನ್ನಿ. ನೋಡಿ ಸರ್, ಈ ತರ ನೊಣ ಇಲ್ಲ ಅಂತಂದ್ರೆ ಫ್ರೆಶ್, ನೊಣ ಇಲ್ಲ ಅಂದ್ರೆ ಫ್ರೆಶ್. ಈ ತರ ಇಲ್ಲ ಜಿಲೇಬಿ ಸ್ಲೈಸು, ಬಾಂಗ್ಡಾ ಫ್ರಾನ್ಸ್ ಮತ್ತೆ ಆ ತರ ಫ್ರೈ ಆಗುತ್ತೆ, ಎಲ್ಲ ಅಡಿಗೆ ಒಳ್ಳೆದ ಮಾಡ್ತಾ ಇರೋದು. ಹೌದು. ಇನ್ನೊಂದೇನಪ್ಪ ಅಂತಂದ್ರೆ ಈ ತರ ಮೀನ್ ಸಾಂಬಾರು, ಫಿಶ್ ಸಾಂಬಾರು. ಇವರು ಫ್ರಾಂಚೈಸಿ ಅವರೇ, ಫ್ರಾಂಚೈಸಿ ತಗೊಂಡಿದ್ದಾರೆ ಆಲ್ರೆಡಿ. ಇವರು ಮಂಗಳವಾರ ಓಪನ್ ಇರೋದು. ಅದಕ್ಕೆ ಇನ್ನೊಂದ್ ಸ್ವಲ್ಪ ಟ್ರೈನಿಂಗ್ ಇರ್ಲಿ ಅಂತ. ಫುಲ್ ಟ್ರೈನಿಂಗ್ ಇರ್ಲೇಬೇಕು. ಅವನ ಒಂದು 15 ದಿನದ ಕೆಲಸ ಮಾಡ್ತಾವನೆ, ಅವ್ನ ಆಳ್ ತರಾನೇ ಇರಬೇಕು. ನಂಗೂ ಅವ್ನು ಇಲ್ಲ ಕೆಲಸ ಫ್ರೆಂಡ್ಸ್ ಅಷ್ಟೇ, ಅವ್ನು ಇಲ್ಲಿ ಆಳ್ ತರಾನೇ ದುಡಿಬೇಕು. ಅವ್ನು ಹಂಗಿದ್ರೆ ಮಾತ್ರ ಫ್ರಾಂಚೈಸಿ ಕೊಡೋದು. ಅವ್ನು 15 ಜನ ಏನ್ ನಾನೇನ್ ಕಷ್ಟಪಟ್ಟಿರ್ತೀನಿ ಅವ್ನು ತೋರಿಸ್ತೀನಿ, ಅವ್ನು ನರಕ ಸುಖ ಎಲ್ಲ ತೋರಿಸ್ಬಿಟ್ಟೆ ಕೆಲಸ ಕೊಡೋದು ಅವ್ನು. ಆತರ. ಈಗ ಇವ್ರು ಎಲ್ಲಿ ಮಾಡ್ತಾರೆ, ಎಲ್ಲಿ ಅವ್ರನ್ನ ಕೇಳಿ ಏನಂತ ಎಲ್ಲ ಹೇಳ್ತಾರೆ. ನಮಸ್ತೆ ಸರ್. ನಮಸ್ತೆ, ಆಶೀಶ್ ಅಂತ. ಹೌದಾ? ಈಗ ಫ್ರಾಂಚೈಸಿ ತಗೊಂಡ್ರಿ ಅಂತ ಹೇಳಿದ್ರೆ ಎಲ್ಲಿ ಮಾಡೋ ಪ್ಲಾನ್ ಇದೆ? ಇದು ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದ್ರ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್ ಓಪನ್ ಆಗ್ತಾ ಇದೆ. ಬನ್ನಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನಾಟಿ ಸ್ಟೈಲ್ ಫ್ರಾಂಚೈಸಿ ತಗೊಂಡಿರೋದು ತುಂಬಾ ಖುಷಿ ಆಗ್ತಾ ಇದೆ. ನಾನು ನಮ್ಮ ಬ್ರದರ್ ಇಬ್ರು ಸೇರ್ಕೊಂಡು ಮಾಡ್ತಾ ಇದೀವಿ. ಅಣ್ಣನ ಹತ್ರನು ಟ್ರೈನಿಂಗ್ ತಗೋತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದು ನಾನು ಆಲ್ರೆಡಿ ಇವಾಗ ಹತ್ರ 1 ವೀಕ್ ಆಗ್ತಾ ಇದೆ. ಕಲ್ಸ್ಕೊತಾ ಇದೀನಿ, ಕುಕ್ ಮಾಡೋದು ಕಲ್ಸ್ಕೊತಾ ಇದೀನಿ, ಸರ್ವ್ ಮಾಡ್ತೀನಿ. ಮುಂಚೆ ಇಲ್ಲ, ಹೋಟ್ಲು ಫೀಲ್ಡ್ ಇದೆ, ಫಸ್ಟ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ, ತುಂಬಾ ಫ್ರೆಂಡ್ಲಿ, ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾರ್ಯಾರು ಇಂಟ್ರೆಸ್ಟ್ ಇದಾರೆ ಅವರೆಲ್ಲ ಬಂದು ಫ್ರಾಂಚೈಸಿ ಮಾಡೋರು ಬನ್ನಿ, ಇಲ್ಲಿ ಟ್ರೈನಿಂಗ್ ತಗೊಳ್ಳಿ, ಅಡಿಗೆ ಮಾಡಿ ಕಲೀರಿ, ಹೋಟ್ಲು ಮಾಡಿ. ನಂದು ಸ್ಯಾಟಲೈಟ್ ಇಂದ ಮುಂದೆ ಬಂದ್ರೆ ಗಾಳಿ ಆಂಜನೇಯ ಸ್ವಾಮಿ ಆಪೋಸಿಟ್ ದೇವಸ್ಥಾನ ಇದೆಯಲ್ಲ, ಅದ್ರ ಆಪೋಸಿಟ್ ಆಗ್ತಾರೆ. ಅದು ಹೆಸರು ಸೇಮ್ ಇಲ್ಲೇನ್ ಇದೆ ಇಂಗ್ರೀಡಿಯೆಂಟ್ಸ್, ಅದೇ ಇಂಗ್ರೀಡಿಯೆಂಟ್ಸ್. ಟೇಸ್ಟ್ ವೈಸ್ ಏನು ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಇಲ್ಲಿ ಏನೇನೆಲ್ಲ ಸಿಗುತ್ತಣ್ಣ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಚಿಕನ್ ಐಟಮ್, ಮಟನ್ ಐಟಮ್ ಎಲ್ಲ ಕಡಿಮೆ ಬಜೆಟ್ ಊಟ ಅಣ್ಣ. ಎಲ್ಲ 200 ರೂಪಾಯಿ ಒಳಗಡೆ, 200 ರೂಪಾಯಿ ಕೆಳಗಡೆ ಅಷ್ಟೇ. ಹೊಟ್ಟೆ ತುಂಬ ಬಡ್ದರೆ ಊಟ ಅಣ್ಣ. ಹೊಟ್ಟೆ ತುಂಬ ಊಟ ಕೊಡ್ದಾನೆ ನನ್ಗೇನ್ ಗೊತ್ತಾ, ಎಲ್ಲೋ ಕೂತಿರ್ತಾರೆ ಸರ್, ಬೇಡ ಕಮೆಂಟ್ ಆಗ್ತಾರೆ ಊಟ ಚೆನ್ನಾಗಿಲ್ಲ ಅಂತ. ಅವನು ಏನಪ್ಪಾ ಅಂತಂದ್ರೆ ಅವ್ನ ಗುಣ ಏನ್ ಗೊತ್ತಾ, ಒಬ್ರು ನೋಡು ಹೊಟ್ಟೆ ಹುರ್ಕೋದು. ಅವ್ನ ಗುಣ ಏನಪ್ಪಾ ಅಂತಂದ್ರೆ
ಒಬ್ಬರು ಗುಣ ಏನಪ್ಪ ಅಂದ್ರೆ ಕೆಟ್ಟದಾಗಿ ಕಮೆಂಟ್ ಹಾಕ್ಸ್ಬೇಕು, ಕೆಟ್ಟದಾಗೆ ಮಾಡ್ಬೇಕು ಅಂತ ಇರ್ತಾರೆ. ಯಾರನ್ನ ಹಾಳು ಮಾಡೋಕ್ ಆಗಲ್ಲ ಅಣ್ಣ. ಇವತ್ತು ಹಾಳು ಮಾಡಿದವ್ರು ಉದಾರ ಆಯ್ತಾರೆ, ಉದಾರ ಮಾಡೋರು ಹಾಳ್ದಾಯ್ತಾರೆ. ನನ್ ಕಲ್ತಿರೋ ಪಾರ್ಟಿ ಏನಪ್ಪ, 4 ಜನಕ್ಕೆ ಅನ್ನ ಹಾಕೋರು ವಾಪಸ್ ಬರ್ತೀವಿ ಮಾಡಿ. ಅಣ್ಣ ಇವಾಗ ನೀವು ಫಸ್ಟ್ ಹೋಟೆಲ್ ಫೀಲ್ಡ್ ಈ ಫೀಲ್ಡ್ ಬಂದಿದ್ದ ಅಣ್ಣ ನಾನು ತುಂಬಾ ಕಷ್ಟಪಟ್ಟೆ ಮೇಲ್ಗಡೆ ಬಂದಿದ್ದು. 6 ವರ್ಷದಿಂದ ಈ ಜಾಗದಲ್ಲಿ ಇದ್ದೀನಿ, 6ರಿಂದ 7 ವರ್ಷ ಜಾಗದಲ್ಲಿ ಇದ್ದೀನಿ. ನಂಗೆ ಮಜಾ ಬರುತ್ತವರೆಲ್ಲ ಫುಲ್ ಸಪೋರ್ಟ್ ಮಾಡಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಇವಾಗ ಏನಪ್ಪಾ ಅಂತಂದ್ರೆ ನನ್ನ ಕೈಲಿ ಆದಷ್ಟು ಒಳ್ಳೆ ಕೆಲಸ ಮಾಡಿಸ್ಬೇಕು ಅಂತ ಆಸೆ ನನಗೆ. ಆದಷ್ಟು ಒಂದು ಒಳ್ಳೆ ರೀತಿ ಮಾಡ್ಬೇಕು, ಒಂದು ಒಳ್ಳೆ ತಂದಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮಗೇನು ಅನ್ನ ಹಾಕಿಲ್ಲ ಅಣ್ಣ. ಅಪ್ಪ ಅಮ್ಮ ನಾನು ಮೊದಲು ಸ್ವಲ್ಪ ಲಾಸ್ ಮಾಡ್ಬಿಟ್ಟೆ ನಮ್ಮ ಅಪ್ಪ ನಮ್ಮ ಡ್ಯಾಡಿಗೆ. ಇವತ್ತು ನಮ್ಮ ಅಪ್ಪನ ಹೆಸರಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೆ, ಹಿಂಗ್ ಬೇಡ ಅಂತ ಅಂದ್ಬಿಟ್ಟು ನನ್ನ ಮಕ್ಳ ಹೆಸರನ್ನ ಹಾಕ್ಸ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ ನಿಮ್ಮ ಯಾವ ಏರಿಯಾದಲ್ಲಿ ಇರೋದು? RR ನಗರ, ಅಡಿಗೆರಳ್ಳಿ ಕೆರೆ, RR ಬಿರಿಯಾನಿ ಅಪೋಸಿಟ್. ಹೌದಾ? ಓಕೆ. ಅಂದ್ರೆ ಇವಾಗ ಮುಂಚೆ ಏನ್ ಮಾಡ್ತಾ ಇದ್ರಿ? ಅಣ್ಣ ಮುಂಚೆ ಬಾರಲ್ಲಿ ಸಪ್ಲೈಯರ್ ನಾನು. ಬಾರ್ಲಿ ಸಪ್ಲೈಯರ್ ಫಸ್ಟ್ ಗ್ಲಾಸ್ ಬಾಯ್ ಸಪ್ಲೈಯರ್, ಆಮೇಲೆ ಕ್ಯಾಶಿಯರ್, ಆಮೇಲೆ ಓಲ್ಡ್ ಫೀಲ್ಡ್ ಬಂದೆ. ಯಾರೋ ಒಬ್ಬ ಏನೋ ಒಂದು ಮಾತಾಡ್ದ ಅಂದ್ಬಿಟ್ಟು ಓಲ್ಡ್ ಫೀಲ್ಡ್ ಬಂದು ಕೆಲಸ ಕಲ್ತೆ. ಆಮೇಲೆ ಮಾಡೋದು ನಮ್ ಗುರುಗಳೆಲ್ಲ ಎಲ್ಲ ಮೂಳೆಲ್ಲ ಸುಟ್ಟಾಕ್ಬಿಟ್ಟವ್ರು ನಮ್ಗೆ, ಕಾಲೆಲ್ಲ ಸುಟ್ಬಿಟ್ಟವ್ರು ನಮ್ಗೆ ಕೆಲಸ ಕಲಿಕಿಂತ ಮುಂಚೆ ಕೆಲಸ ಮಾಡುವಂತ. ಹೌದು, ಆತರ. ಇವತ್ತೇನಪ್ಪಾ ಅಂತಂದ್ರೆ ಜೀವನದಲ್ಲಿ ಯಾರು ಅನ್ನ ಹಾಕ್ತಾರೋ ಅವ್ನ ಮೇಲ್ಗಡೆ ಬರ್ತಾನೆ. ದುಡ್ಡು ಮಾಡಿದವನಲ್ಲ, ಅನ್ನ ಹಾಕ್ತಾನೆ ಮೇಲ್ಗಡೆ ಬರೋದು. ಇವತ್ತು ನೋಡಿ ತಿರುವಲ್ಲ ಸರ್ ಏನ್ ಗೊತ್ತನಾ, ₹1 ಒಂದು BMW ಕಾರ್ ಓಡಾಡ್ತಿರ್ತೀಯ, ಚಪ್ಪಲಿ ಇಲ್ಲ ಅಂದ್ರೆ ಹೆಂಗಾಗೋಯ್ತಾ, ಹುಚ್ಚಾಗೋಯ್ತಲ್ವಾ? ನಾನು ಹುಚ್ಚಾಗಿಲ್ಲ, ದುಡ್ಡಿದಾಗ್ಲೂ ಹಂಗೆ ಇದೆ, ದುಡ್ಡಿಲ್ಲ ಇವತ್ತು ಹಂಗೆ ಇದೀನಿ ಅಷ್ಟೇ. ಓಕೆ. ಅವಾಗ ಸ್ಟಾರ್ಟ್ ಮಾಡಿದಾಗ ಎಷ್ಟು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರೆ? ಚಿಕ್ಕದಾಗೆ ಎಲ್ಲಿ ಇದೆ ಕಲ್ಲು ಒಂದು ಡ್ರಮ್, ಒಂದು ಕಲ್ಲು ಒಂದು ಡ್ರಮ್ ಅಷ್ಟೇ. ಹೌದು. ಅವಾಗ ಬಿಸ್ನೆಸ್ ಯಾವ ರೀತಿ ಇತ್ತು ಸರ್? ಆಗ 2,000-3,000 ಆಯ್ತಿತ್ತು. ಇವಾಗ 100 kg ಮೀನು ಹೋಗ್ತಾ ಇದೆ. ಕಣ್ಣು ನಮ್ಮ ಮುಂಗಡೆ ನೋಡ್ತಾ ಇರಲ್ಲ, ನೋಡ್ತಾ ಇರಲ್ಲ, ಆಗ್ತಾ ಇದೆ. ಈಗ ಫ್ರಾಂಚೈಸಿ ಕೊಡ್ತಾ ಇರಲ್ಲ, ಫ್ರಾಂಚೈಸಿ ಏನಾದ್ರು ಅದು ಅಮೌಂಟ್ ಇದೆ? ಫ್ರಾಂಚೈಸಿ ಅಂತಂದ್ರೆ ಯಾರು ಹೊಟ್ಟೆ ತುಂಬ ಊಟ ಆಗ್ತಾನೆ ಅವ್ನು 15 ಚೆಕ್ ಮಾಡ್ತೀವಲ್ಲ ನನಗೆ, ಅವ್ನ ಗುಣ ಕಸ್ಟಮರ್ ಮುಂಗಡೆ ಪಾಪ ಮಾಡ್ಕೋಬಾರ್ದು, ಪಾಪ ಇರ್ಲೇಬಾರ್ದು ಅವ್ನಿಗೆ. ಪಾಪ ನಮ್ ಫ್ರಾಂಚೈಸಿ ಕೊಡಲ್ಲ, 15 ಜನ ಟ್ರೈನಿಂಗ್ ಕೊಡ್ತೀವಲ್ಲ, ಗೊತ್ತಾಗೋಯ್ತದೆ ಜನಗಳಿಗೆ ಹೊಟ್ಟೆ ತುಂಬ ಊಟ ಆಗ್ತಾರಲ್ಲ, ಅವ್ನ ಹೊಟ್ಟೆ ತುಂಬ ಕೈ ಬರ್ಬೇಕಂದ್ರೆ ಒಬ್ರು ಕೈ ಬರಲ್ಲ, ಕಳ್ತ ಮಾಡಾಕ್ತಾರೆ, ಹಾಕ್ಲೇಬೇಡ ಅಂತ. ಆತರ ಯಾರು ಹೊಟ್ಟೆ ತುಂಬ ಊಟ ಕೊಡ್ತಾರ ಅವ್ರು ಮಾಡೇ ಮಾಡ್ತಾರೆ. 15 ಜನ ಗೊತ್ತಾಗುತ್ತಲ್ಲ, 15 ಜನ ಅವ್ನ ಗುಣನೇ ಗೊತ್ತಾಗ್ಬಿಡುತ್ತಲ್ಲ. ನಿಮ್ಗೆ ದುಡ್ಡು ಮುಖ್ಯ ಅಲ್ಲ ಅಣ್ಣ. ದುಡ್ಡು ಮಾಡೋಂಗಿದ್ರೆ ಯಾಕಣ್ಣ ಮನೆ ಕಳ್ಕತ್ತಿದೆ, ಮನೆ ಕಳ್ಕೊಂಡೆ, ಮನೆ ಕಳ್ಕತ್ತಿದ್ವಿ, ಸೈಟ್ ಕಳ್ಕತ್ತಿದ್ವಿ. ದುಡ್ಡು ಮಾಡ್ಬೇಕು ಅಂದ್ರೆ ಯಾವ್ದು ದುಡ್ಡು ಮಾಡೋಣ. ಅದೇನ್ ಗೊತ್ತಾ ನಾ ಬೇಜಾರು, ನಾ ಫ್ರಾಂಚೈಸಿ ಕೊಟ್ಟಾಗ ಒಬ್ರು ಯಾರೋ ಹಾಕೋ ಕಮೆಂಟ್ಸ್, ಫ್ರಾಂಚೈಸಿನ ಫ್ರಾಂಚೈಸಿ ತಗೊಂಡಿದೀನಿ ಅಂತ ಹಾಕೋರೆ. ಅವ್ರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ನನ್ನ ಮೇಲೆ. ಫ್ರಾಂಚೈಸಿನ ತಗೊಂಡಿಲ್ಲ, ಕಮೆಂಟ್ ಆಗಿಲ್ಲ. ಆತರ ಆಗಿದ್ರೆ ಲಾಯರ್ ಮುಖಾಂತರ ಹೋಗಿ ಕಂಪ್ಲೇಂಟ್ ನನಗೊಂದು ಅರ್ಥ ಆಗಿಲ್ಲ. ಫ್ರಾಂಚೈಸಿ ಕೊಡ್ತಿರಲ್ಲ, ನಿಮಗೆ ಹೆಂಗ್ ಲಾಸ್ ಆಗುತ್ತೆ? ಲಾಸ್ ಅಂದ್ರೆ ಅರ್ಥ ಅಲ್ಲ, ಅವ್ರ ಅಂಗಡಿನೇ ಮಾಡಿರಲ್ಲ, ಅಂಗಡಿ ತೆಗಿಯಲ್ಲ ಸರಿಯಾಗಿ ರೆಸ್ಪಾನ್ಸ್. ನಿಮಗೆ ಬ್ಯಾಡ್ ಇಂಪ್ರೆಷನ್. ಹೌದು, ನಿಮ್ಮ ಹೆಸರಿಗೆ ಬ್ಯಾಡ್ ಇಂಪ್ರೆಷನ್ ಆಗುತ್ತೆ. ಹೌದು, ಅದರಿಂದ ಕಳ್ಕೊಂಡ್ರಿ. ಹೌದು. ಈಗ ಅದಕ್ಕೆ ಏನ್ ಮಾಡಿದ್ರೆ, ನಮ್ಗೆ ಯಾರು ಎಕ್ಸಾಮ್ ಕೊಡ್ತೀವಿ, ಎಕ್ಸಾಮ್ ಅಲ್ಲಿ ಯಾಕೆ ಪಾಸ್ ಆಯ್ತಾರ, ಯಾರು 15 ದಿನ ಆಳ್ತರ ಮಾಡ್ಬೇಕು, ಆಳ್ತರ ಯಾರು ಮಾಡ್ತಾರೆ ಅವ್ರು ಕೊಡ್ತಾ ಇದೀವಿ, ಅವ್ರಿಗೆ ಕೊಡ್ತಾ ಇದ್ರ. ಹೌದು. ಅಂದ್ರೆ ನಿಮ್ಮ ಮೇನ್ ಉದ್ದೇಶ ಜನ ಕೊಡ್ಬೇಕು ಅಷ್ಟೇ. ನೀವು ಅಣ್ಣ, ನೀವು ಅಬ್ಸರ್ವೇಷನ್ ಯಾರನ್ನ ಬಿಟ್ಟು ಚೆಕ್ ಮಾಡಿಸಿ. ನಾನು ಡೈರೆಕ್ಟ್ ಆಗಿ ಮಾತಾಡೋದು, ನಾನು ಹೊಟ್ಟೆ ತುಂಬ ಊಟ ಕೊಡ್ತಾ ಇಲ್ಲ, ಅನ್ಲಿಮಿಟೆಡ್ ಕೊಡ್ತಾ ಇಲ್ಲ, ಏನೇ ಫ್ರಾಡ್ ಮಾಡ್ತೀನಿ ಅಂತಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನೇನ್ ಬೇಕು ಈ ಜಗತ್ತಿಂದ ಬಿಟ್ಟು ಹೋಗ್ತೀನಿ ನಾನು. ಆತರ ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ಒಂದ್ಸಲಿ ಬಂದ್ ನೋಡ್ಲಿ ಅಣ್ಣ. ನಾನು ಹೇಳೋದು ಇಷ್ಟ, ಯಾರ್ಯಾರು ನೋಡ್ತಾ ಇದೀರೋ, ಬೆಳೀತಾ ಇದಾರೆ, ಯಾರೇ ಯೂಟ್ಯೂಬರ್ ಆಗಿ ಏನ್ ಮಾಡೋಣ, ಇವತ್ತು ಯೂಟ್ಯೂಬರ್ ಇಂದನೇ ನಾವು 4 ಜನ ರೀಚ್ ಆಗಿರೋದನ್ನ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರು ಹೊಸ ಯೂಟ್ಯೂಬರ್ಗಳು ಬೆಳೀತಾ ಇರ್ತಾರೋ ಅವ್ರನ್ನ ಸಪೋರ್ಟ್ ಮಾಡಿ ಬೆಳೆಸೋಣ ಅಷ್ಟೇ. ಇವಾಗ ಬಿಸ್ನೆಸ್ ಯಾವ ರೇಂಜ್ ನಡೀತಾ? ಚೆನ್ನಾಗಿ ನಡೀತದೆ ಅಣ್ಣ. ಹೊಟ್ಟೆ ತುಂಬ ಊಟ ಡೈಲಿ 600 ಸೀಟ್ ಊಟ ಹಾಕ್ಸ್ತಾ ಇದೀನಿ. ಎಷ್ಟು? 600 ಸೀಟ್. 600 ಡೈಲಿ 600-700 ಸೀಟ್ ಊಟ ಮಾಡ್ತೀನಿ. ನೀವು ನೋಡೋದಿಲ್ಲ, ಲೈವ್ ಅಲ್ಲಿ 100 ಜನ ಇದ್ದಾರೆ. ಎಷ್ಟೊಂದು ಜನ ಇದ್ದಾರೆ? ಹೌದು. ಈಗ ಬಂದ ಟೇಸ್ಟ್ ಕೊಟ್ರೇನೆ ಮಸಾಲೆನೇ ಮೇನ್ ಅಣ್ಣ. ಕ್ವಾಲಿಟಿ ಮೇನು. ಆಮೇಲೆ ಹೈಜಿನಿಕ್ ಮೇಂಟೈನ್ ಮಾಡ್ಬೇಕು, ಗಲೀಜ್ ಮಾಡಬಾರ್ದು. ಸೌದೆ ಒಲೆ ಊಟ. ಹೌದು ಹೌದಣ್ಣ. ನಮ್ಗೆಲ್ಲ ಪ್ರಿಪೇರ್ ಎಲ್ಲ ಹೆಂಗ್ ಮಾಡ್ತೀರಾ ಸರ್? ಈ ಪ್ರಿಪೇರ್ ಎಲ್ಲ ಗೋಡನ್ ಇದೆ, ಅಲ್ಲಿ ಮಾಡ್ತೀವಿ ನಾವು. ತುಂಬಾ ಗೋಡನ್ಗೂ ಕಾಸಿದ್ದಿಲ್ಲ ನನ್ನ ಹತ್ರ. ನನಗೆ ಒಬ್ರು, ನನಗೆ ಅವ್ರ ಹೆಸರಲ್ಲೇ ಹೇಳಲ್ಲ, ನನ್ಗೊಂದ್ ಇಬ್ರು, ನಾನು ಬೆಂಗಳೂರು ಕರ್ಕೊಬರೋ ಕಾರಣ ಒಂದ್ ಇಬ್ರು ಇದಾರೆ, ಗಾಡ್ ಫಾದರ್ ಅವರು. ಇಲ್ಲೊಬ್ರು ಬಂದು ಯತೀಶಣ್ಣ ಅಂತ ಅಂದ್ಬಿಟ್ಟು ಅವ್ರು ಹೆಲ್ಪ್ ಮಾಡಿದ್ರು. ಅಣ್ಣ ಇವತ್ತು ನೀವು ನಂಬ್ತಿರೋ ಬಿಡ್ತೀರಣ್ಣ, ನಮ್ಮ ಹತ್ರ ಕಲ್ ತಗೋ ಕಾಸಿದ್ದಿರಲ್ಲ ಅಣ್ಣ. ಒಬ್ರು ನಂಗೆ ಬೇಜಾನ್ ಹೆಲ್ಪ್ ಮಾಡಿದ್ರು. ಈ ಕಲ್ಲು ಸಹ ಬೇರೆಯವ್ರದೇ, ಇದು ಇನ್ ನಂದಲ್ಲ. ಈ ಕಲ್ಲು ಬೇರೆಯವ್ರು ಕೊಡ್ಸಿರೋದು, ಟೆಂಟು ಬೇರೆಯವ್ರು ಕೊಡ್ಸಿರೋದು, ಈ ಬ್ಯಾನರು ಬೇರೆಯವ್ರು ಕೊಡ್ಸಿರೋದು. ಎಲ್ಲ ನಮ್ ಫೈನಾನ್ಸ್ ದುಡ್ಡು ಯಾರು ಕೊಟ್ಟಿದ್ರು, ₹1,000,000 ನಮ್ಗೆ ಯಾರ ಮೇಲೆ, ನಮ್ಮ ಮೇಲೆ ₹1,000,000 ದುಡ್ಡು ಕೊಟ್ಟಿದ್ರು, ನಮ್ಗೆ ಅವರೇ ಎಲ್ಲ ತಗೊಂಡಿರೋದು. ಹೌದು. ನಮ್ಗೆಲ್ಲ ಅಣ್ಣ ಮೋಸ ಮಾಡ್ಬೇಕು ಅಂತ ಮಾಡಿಲ್ಲ ಅಣ್ಣ, ಅದ್ ಏನೋ ಮಾಡಕ್ ಹೋಗಿ ಏನೋ ಆಯ್ತು. ಮತ್ತೊಂದೂರು ನಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲ್ಗೂರು ಅಂಕನಹಳ್ಳಿ ಅಂದ್ಬಿಟ್ಟು. ಇಲ್ಲಿ ಯಾವಾಗ ಬಂದಿದ್ದು? 6-7 ವರ್ಷ ಆಯ್ತು ಇಲ್ಲೇ ಇದೀನಿ. ನೀವು ಬಂದು 7 ವರ್ಷ ಆಯ್ತಾ? ಹೌದು. ಇಲ್ಲಿ ಬಂದು ಚೆನ್ನಾಗಿ ಬೆಳೆದೆ, ಅಲ್ಲಿ ಹೋಗಿ ಮಾಡ್ದೆ, ಏನೇನೋ ಆಗೋಯ್ತಣ್ಣ. ಇಲ್ಲಿ ಹೋಗಿ ಚೆನ್ನಾಗಿತ್ತು, ಫಸ್ಟ್ ಚೆನ್ನಾಗಿತ್ತು. ಹೌದು. ಆ ಕಡೆ ಹೋದ್ಮೇಲೆ ಇದಾಯ್ತು. ಇರ್ಲಿ ಅಣ್ಣ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ. ಕೆಟ್ಟದ್ ಬಯಸ್ಬಾರ್ದಣ್ಣ ಯಾರಿಗೆ ಆದ್ರೂ. ಒಂದು ಪ್ರಾಣಿಗೂ ಸತ ಕೆಟ್ಟದ್ ಬಯಸಲ್ಲ ನಾನು.
10 ವರ್ಷ. ಈಗ ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂತಾರಲ್ಲ ಹೊಸಬ್ರು, ಅವ್ರಿಗೆಲ್ಲ ಏನು? ಅವ್ರಿಗೆ 15 ಟ್ರೈನಿಂಗ್ ಇರ್ತೀವಿ ಅಣ್ಣ. 15 ದಿನದಲ್ಲಿ ಅವ್ರು ಪಾಸ್ ಆಗ್ಬೇಕು, ಅವರು ಕಷ್ಟ ಸುಖ ಗೊತ್ತಾಗ್ಬೇಕು, ಬ್ಲಡ್ ಎತ್ತಬೇಕು, ಕಸನ ಹೊಡಿಬೇಕು, ಎಲ್ಲ ಮಾಡ್ಬೇಕು. ಆ ತರ ಇದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ. ಓಕೆ, ನಿಮ್ ಫ್ರಾಂಚೈಸಿ ಕೊಡ್ತೀರಾ? ಓಕೆ, ಮತ್ತೆ ಇವಾಗ ನಂಗೆ ಹೇಳೋದಂದ್ರೆ ಅವಾಗ ಎಷ್ಟು ಬಂಡವಾಳನ ಹಾಕಿ ಮಾಡಿದ್ರಿ, ಇವಾಗ ಎಷ್ಟು ಲಾಭದಲ್ಲಿ? ಅಣ್ಣ ಈಗ ಏನಪ್ಪಾ ಅಂದ್ರೆ ಲಾಭನ ಮಾಡ್ತಾ ಇಲ್ಲ ಅಣ್ಣ. 5, 10, ಒಂದು 15 ಅಷ್ಟು ಆಗ್ಬೋದು ಅಷ್ಟೇ. 5,000 ರೂಪಾಯಿನ ಆಗ್ಬೋದು. ನಾನು ಮಾಡ್ತಾ ಇರೋದೇನು ಗೊತ್ತಣ್ಣ, ಕಡಿಮೆ ಪರ್ಸೆಂಟ್ ನಾನು ಇಟ್ಕೊಂಡಿರೋ ಫುಡ್ ಪರ್ಸೆಂಟ್ ಅರ್ಧಕ್ಕರ್ಧ ಇಟ್ಕೊಂಡು ಆ ತರ ಇಟ್ಕೊಂಡಿಲ್ಲ, 25% ಇಟ್ಕೊಂಡಿದ್ದೀನಿ. 1 ಲಕ್ಷ ವ್ಯಾಪಾರ ಆಯ್ತು ಅಂದ್ರೆ 25,000 ಅಷ್ಟೇ ಸಿಗುದು, ಆ ತರ ಇಟ್ಕೊಂಡಿದ್ದೀನಿ. ಓಕೆ, ಅಂದ್ರೆ ಇವಾಗ ನಾನು ಕೇಳ್ಪಟ್ಟೆ, ಇವಾಗ ಕೆಲವೊಂದು ಅನಾರೋಗ್ಯದಿಂದ ಇದ್ದವ್ರಿಗೆ ನೀವು ಊಟ? ಹೌದು ಸರ್, ಮಾಡ್ತಾ ಇದೀನಿ ಸರ್, ಮಾಡ್ತಾ ಇದೀನಿ. ಈಗ ಲೈವ್ ಅಲ್ಲಿ ಓದ್ನ ಗೊತ್ತಾ, ಇವಾಗ ಅವ್ರಿಗೆಲ್ಲ ಫ್ರೀ ಊಟನ ಮಾಡಿದ್ರು. ಬಂದ್ರೆ ಏನಿಲ್ಲ, ಅವ್ರು ತಿನ್ಕೊಂಡು ಹೋಗ್ಬೋದು. ಅದೇನ್ ಗೊತ್ತಣ್ಣ, ನೀವು ಕಂಡಿಡಿಬೇಕು. ಅದು ಈಗ ನಾನು ಸುಮ್ನೆ ಹೇಳ್ಬೋದಲ್ಲ, ನಾನು ಸುಮ್ನೆ ನಾನು ಬಿಲ್ಡಪ್ ಕೇಳ್ಕೋಬಹುದು, ಕಂಡಿಡಿಬೇಕು. ಮಾಡ್ತಾ ಇದ್ರೆ ಮಾಡ್ಲಿ, ಇಲ್ಲ ಬೇಡ. ನಾನು ಇರೋದೇ ಡೈರೆಕ್ಟ್, ನಾನು ಹಿಂಗೆ ಇರೋದು. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಗುರುತಿಸ್ಲಿ, ಇಲ್ಲಾಂದ್ರೆ ಬೇಡ. ಇನ್ನೊಂದನ, ಈಗ ಇಷ್ಟೆಲ್ಲ ಮಾಡ್ತಾ ಇದ್ರೆ ಇಷ್ಟೊಂದೆಲ್ಲ ಕೆಲ್ಸಕ್ಕೆ ಎಲ್ಲ ಇದಾರೆ, ಕೆಲ್ಸಕ್ಕೆ ನಮ್ಮ ಮತ್ತೆ ಇವರೆಲ್ಲ ನಮ್ಮ ಮತ್ತೆ ನಾದ್ನಿ ನಮ್ಮ ಫ್ರೆಂಡ್ಸ್ ಅಷ್ಟೇ, ಯಾರು ಇಲ್ಲ. ಆಳುಗಳು ನಂಬುದ್ರ ಸವಾಸನ ಬೇಡ, ನಾನು ಅವರೇ ನಮ್ಗೆ ಮಾಡೋದು ಕೆಲಸ. ಆತರ ಅಂದ್ರೆ ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ನೀವು, ನಾನು ಬೆಳಿಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಎಲ್ಲ ಮಾಡಿದೀನಿ ನಾನು. ಎಲ್ಲ ಗಾಡಿ ಕಾರಲ್ಲಿ ಓಡಾಡಿದೀನಿ, BMW ಓಡಾಡಿದೀನಿ, ಸ್ವಂತ ಮನೇಲಿ ಮನಗಿದ್ದೀನಿ. ಇವತ್ತು ಏನೂ ಇಲ್ಲ, ಹಿಂಗೆ ಎದ್ಬಿಡ್ತೀನಿ. ದುಡ್ಡಿದಾಗ ನಿಮ್ದಿರಲ್ಲ ಅಣ್ಣ, ದುಡ್ಡು ಇಲ್ದ ಹೋದಾಗಲೇ ನಿಮ್ದಾಗಿದ್ದೀನಿ. ಅವಾಗ ನಿಮ್ದಿರಲಿಲ್ಲ, ಇವಾಗ ನಿಮ್ದಾಗಿದ್ದೀನಿ. ಫುಟ್ಬಾಲ್ ಅಲ್ಲಿ ನಿಮ್ದಾಗಿದ್ದೀನಿ, ನಾನು ನಿಮ್ದೇ ನಿದ್ದೆ ಮಾಡ್ತಾ ಇದೀನಿ. ಒಂದ್ ಮೂರ್ ಜನ ಇದಾರೆ, 3 ಜನರಿಂದ ನಿಮ್ದೇ ನಿದ್ದೆ ಮಾಡ್ತಾ ಇದೀನಿ. ಅವ್ರಿಲ್ಲ ಅಂದ್ರೆ ಸೋದಾಗ್ಬಿಡ್ತೀನಿ ಅಣ್ಣ. ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತೆಲ್ಲ ನಾನು ಒಂದೂವರೆ ಕೋಟಿ ರೂಪಾಯಿ ಸಾಲನ ಅವರೇ ವಹಿಸ್ಕೊಂಡಿರೋದು. ಅಂದ್ರೆ ಯಾರೋ ನಿಮ್ಗೆ ಗೊತ್ತಿರೋರ? ಯಾರು ನಮ್ಗೆ ತುಂಬಾ ಗಾಡ್ ಫಾದರ್ ಅಣ್ಣ, ಅವ್ರ ಹೆಸರು ಹೇಳ್ಬೇಡ, ಅವ್ರು ಹೇಳ್ಬೇಡ ಅಂತ ಹೇಳಿದಾರೆ. ನಾನು ಹೇಳಲ್ಲ ಅವ್ರ ಹೆಸರು. ಗಾಡ್ ಫಾದರ್ ಯತೀಶ್ ಅಣ್ಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದವರು, ಲಾಯರ್. ಹೌದು, ಅಂದ್ರೆ ನಮ್ಮ ಮದುವೆ ಫ್ಯಾಮಿಲಿ ಎಲ್ಲ ಇದೆ ಅಣ್ಣ. 2 ಹೆಣ್ಮಕ್ಳು ಇದಾವಣ್ಣ. ಇವತ್ತು ನಾವು ಬದುಕಿದೀನಿ ಅಂತಂದ್ರೆ 2 ಹೆಣ್ಮಕ್ಳಿಗೋಸ್ಕರ ಅವರೇ ನಮ್ಮ ಕರ್ಕೊಂಡ್ ಬಂದವ್ರೆ. ಹೆಣ್ಮಕ್ಳಿಗೋಸ್ಕರ ವಾಪಸ್ ಕರ್ಕೊಂಡ್ ಬಂದ್ ನಮ್ಮಿಲ್ಲ. ಅವ್ರು ಹೆಣ್ಮಕ್ಳನ್ನ ಚೆನ್ನಾಗಿರ್ಲಿ, ನೀನೆಲ್ಲ ಚೆನ್ನಾಗಿಲ್ಲ, ಜನಗಳು ಊಟ ಹಾಕ್ಬಂದು ನಾವು ಕರ್ಕೊಂಡ್ ಬಂದೋಣ. ಓಕೆ, ಮತ್ತೆ ಇನ್ ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದೆ ಅಣ್ಣ? ನಂದು ಮುಂದೆ ಬೇಜಾನ್ ಕೆಲಸಗಳಿದೆ. ಇನ್ನ ಅವೆಲ್ಲ ಹೇಳ್ಬಾರ್ದು, ನಾನು ಮಾಡಿ ತೋರ್ಸೋದ್ ಹೇಳ್ಬೇಕು. ಎಷ್ಟು ಮಾತಾಡ್ಬಾರ್ದು, ಮಾಡಿ ತೋರ್ಸೋದ್ ಮಾತಾಡೋ ಲೆಕ್ಕಾಚಾರ ಇರುತ್ತೆ. ಮಾತಾಡೋನ್ ಯಾವತ್ತೂ ಏನು ಮಾಡಲ್ಲ, ಮಾತಾಡದೇನೆ ಮಾಡ್ತಾನೆ, ನಾವು ಕೆಲಸ ಮಾಡ್ತಾನೆ. ಈಗ ನಿಮ್ಗೆ ಓಲ್ಡ್ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಎಲ್ಲ ಇದೆ ಅಣ್ಣ. ಅವರೆಲ್ಲ ಏನ್ ಹೇಳ್ತಾರೆ? ಅವ್ರು ಏನ್ ಹೇಳ್ತಾರಣ್ಣ, ಹೊಟ್ಟೆ ತುಂಬಾ ಊಟ ಹಾಕು, ಇದೇ ತರ ನಡ್ಸ್ಕೊಂಡು ಹೋಗು ಅಂತ ಹೇಳ್ತಾರಣ್ಣ ಅಷ್ಟೇ. ನಾನ್ ದುಡ್ಡು ಮಾಡಿಲ್ಲ ಅಣ್ಣ. ದುಡ್ಡು ಮಾಡ್ಬೇಕು ನಿಂತ್ಕೊಂಡು ಬೇಜಾನ್ ತರ ದುಡ್ಡು ಮಾಡ್ಬೋದು, ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಆಸೆ ಹುಡ್ಸಲ್ಲ. ಈಗ ನೆಮ್ಮದಿಯಾಗಿದ್ದೀವಿ ಅಣ್ಣ, ದುಡ್ಡಿದಾಗ ನೆಮ್ಮದಿ ಇರಲ್ಲ. ಇವಾಗ ನೆಮ್ಮದಿಯಾಗಿದ್ದೀವಿ. ಈಗ ಬೀದಿಗೆ ಬಂದ್ರೆ ನಾವು ನೆಮ್ಮದಿಯಾಗಿದ್ದೀವಿ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ವ್ಯತ್ಯಾಸ. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ನೀವು ಮಾಡಿದ್ರಲ್ಲ, ಅವಾಗ ಏನೇನೆಲ್ಲ ಐಟಮ್ ಇತ್ತು? ಎಲ್ಲಾ ತರ ಏನ್ ಬರೀ ಅನ್ನ ಸಾಂಬಾರ್ ಮಾಡಿಕೊಂಡಿದ್ದಾನ ಅಷ್ಟೇ. ಸ್ಟಾರ್ಟಿಂಗ್ ಅನ್ನ ಸಾಂಬಾರ್ ಅಷ್ಟೇ. ಆಮೇಲೆ ನಾನು ಹೇಳ್ತಾ ಇದ್ದೀನಿ ನೋಡ, ಇವತ್ತು ಒಲೆ ಮುನ್ಕೊಂಡು ಅಂತ ಹೇಳ್ತೀನಿ. ಕಲ್ಲು ನಂದಲ್ಲ, ಇದು ನಂದಲ್ಲ, ಎಲ್ಲ ಬೇರೆಯವ್ರು ತಗೊಂಡಿರೋ. ನೀನ್ ನಂಬೂರ್ ನಂಬಿ ಇವತ್ತು ಹಾಕೊಂಡಿರೋ ಚಪ್ಲಿನೂ ಸುಧಾ ಬೇರೆಯವ್ರು. ನಿಜಲ್ವೇ ಒಲೆ ಉರಿತೈತೆ, ಒಲೆ ಸುಳ್ಳು ಹೇಳ್ತಾ ಇದಾರೆ, ಎಲ್ಲ ಬೇರೆ ಕೊಡ್ತಿದ್ದಾರೆ. ಆದ್ರೆ ಏನು ಇದ್ರಲ್ಲ, ಫುಲ್ ಲಾಸ್ ಆಗಿ 0 ಆಗಿ 4 ದಿನ ಆಯ್ತು ಓಪನ್ ಮಾಡಿ. ನಾನು 4 ತಿಂಗಳು 4 ದಿನ ಆಯ್ತು. 4 ದಿನ ಫುಲ್ ಜೀರೋ ಆಗಿ ಈಗ 4 ದಿನ ಆಯ್ತು ಓಪನ್ ಮಾಡಿ. ನಾನು ಫುಲ್ ಜೀರೋ. ಅದ್ ಹೆಂಗೆ ಅಂತ ಅರ್ಥ ಆಗ್ಲಿಲ್ಲ ನನಗೆ. ಜೊತೆಲಿ ಕೆಲಸ ಮಾಡ್ತಿದಾರೆ, ದೊಕ್ಕ ಮಾಡೋದು. ಯಾವಾಗ ಇದಾಗಿದ್ದು? ಇವಾಗ ಆಗಿ 3 ತಿಂಗಳು 3 ತಿಂಗಳು ಹೊಂಟಾಗಿದೆ ನಾನು. ಈಗ ಲಾಸ್ಟ್ ನಾನು ಯಾವಾಗ ನೋಡಿದ್ದೆ, ಇರ್ಲಿಲ್ಲ ಒಂದ್ ಸ್ವಲ್ಪ. ಹೌದು, ಅದೇ ಕಾರಣಕ್ಕ ಎಲ್ಲ ಮೋಸ ಮಾಡಿ 1 ಕೋಟಿ ರೂಪಾಯಿ ಸಾಲ ವಹಿಸ್ಕೊಂಡಿದ್ದೀನಿ ಅಣ್ಣ. ಜೊತೆಲಿ ಇದ್ದವ್ರದೆಲ್ಲ ಮಾಡಿ ಹೆಲ್ಪ್ ಮಾಡಿ 1 ಕೋಟಿ. ನೀವು ನಂಬ್ತೀರ ಬಿಡ್ತೀರದ ಹೇಳ್ಕೊಬೇಡ್ದ. ನಮ್ಮ ಮತ್ತೆ ತತ್ತಲ್ಲಿ ತಾಲಿ ಇಲ್ಲ, ತಾಲಿನ ಕಳ್ಸಿ ಅಡ ಮಾಡಿದ್ರೆ ಐಟಮ್ ಹಾಕ್ಸಿರೋದು ನಾವು. ಕೋಟಿ ರೂಪಾಯಿ ಸಂಪಾದನೆ ಮಾಡಿದೆ, ಎಲ್ಲ ಮಾಡಿದೆ, ಒಳ್ಳೇದ್ ಮಾಡಿದೆ, ತ್ರಿಬಲ್ ಬೆಳಿತಾ ಇದೀನಿ. ಅಂದ್ರೆ ಒಂದ್ ಪೀಕ್ ಹೋಗಿ ಮತ್ತೆ ಡೌನ್ ಬಂದ್ರಿ. ಅಂದ್ರೆ ನಾನ್ ಏನ್ ಕೇಳ್ಬೇಕು ಅಂದ್ರೆ, ಈಗ ಏನೋ ಒಂದು ಮೇಲೆ ಹೋಗಿ ಕೆಳಗಡೆ ಬರ್ತೀವಿ ಅಂದ್ರೆ ನಮ್ಮಿಂದಾನೇ ಪ್ರಾಬ್ಲಮ್ ಆಗಿದೆ ಅಂತಾನೆ. ಹೆಂಗೆ ಆತರ ಮಾಡಿದ್ರಣ? ಹೆಂಗ್ ಗೊತ್ತಾ, ಈಗ ನಿಮ್ ಜೊತೆಲಿ ಇದ್ದವ್ರೆ ಏನ್ ಮಾಡಿದ್ರು, ಫ್ರಾಂಚೈಸಿ ಹಾಕೋದು ಬಂದಾಗ ನಾವ್ ಹೇಳ್ಕೊಡ್ತೀನಿ ಕೆಲಸ, ನಮ್ಗೆ ಇಷ್ಟು ಕೊಟ್ಬಿಡಿ ಅಂತ ಇದ್ ಮಾಡಿದ್ರು. ಆತರ ಆಯ್ತು. ಈಗ ನೀವು 3 ಮಂತ್ಸ್ ಏನೋ ಕ್ಲೋಸ್ ಆಯ್ತಲ್ಲ, ಅವಾಗ ಏನ್ ಅನಿಸ್ತು ನಿಮ್ಗೆ? ಬ್ಯಾಡ್ ಕಮೆಂಟ್ ಮಾಡ್ಸೋರು, ಫ್ರಾಡ್ ಮಾಡಿ ಹೊಂಟೋಗ್ಬಿಟ್ಟ, ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ರೆ ಕಂಪ್ಲೇಂಟ್ ಕೊಡೋರು. ಫ್ರಾಂಚೈಸಿ ಧೋಕಾ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ರಿ. ಎಂತ ಕೊಟ್ಟಿಲ್ಲ, ಇದ್ದಾಗ ಮಾತಾಡ್ಬೇಕು. ಇವಾಗ ಮಾತಾಡಕ್ ಬಿಡ್ತೀನ, ಅವ್ರಿಗೆ ಗೊತ್ತು ಏನಾದ್ರು ಲೀಗಲ್ ಆಗಿ ಎಲ್ಲ ಹೋಯ್ತೀನಿ ಅಂತ ಅಂದ್ಬಿಟ್ಟು. ಹಂಗ 3 ಜನ ಲೀಗಲ್ ಆಗಿ ಕೇಸ್ ಮಾಡಿದೀನಿ ಸರ್. ಹೌದು, ಇಲ್ದೇ ಹೋದಾಗ ಮಾತಾಡೋದು, ಇದ್ದಾಗ ಮಾತಾಡೋದು. ಯಾಕೆ ಜಗಳ ಮಾಡ್ತಾರೆ? ಆ ತರ ಜಗಳ ಬಂದ್ ಮಾಡ್ಬೋದಾಗಿತ್ತಲ್ಲ. ಸುಳ್ಳು ಹೇಳ್ಕ ಜೀವನ ಮಾಡೋದಲ್ಲ. ನಾನು ಸಾಲ ಮಾಡ್ಕೊಂಡಿದ್ದೆ ಸತ್ಯ. ಅದು ನನ್ನ ಅಹಂಕಾರಕ್ಕೆ, ನನ್ನ ದುರಹಂಕಾರಕ್ಕೆ ಮಾಡ್ಕೊಂಡು ಸತ್ಯ. ಯಾಕಪ್ಪ ಅಂದ್ರೆ ನಮ್ಮ ಮಾವ ಮಕ್ಳು ಮಾಡ್ಬೇಕು, ಚಿಕ್ಕಪ್ಪನ ಮಕ್ಳು ಮಾಡ್ಬೇಕು, ನಮ್ಮ ಅಣ್ಣನ್ ಚೆನ್ನಾಗಿಟ್ಕೋಬೇಕು ಅಂತ ಕಲ್ಸೋ ಸತ್ಯ. ಆದ್ರೆ ನಾನು ಯಾರಿಗೂ ಫ್ರಾಡ್ ಮಾಡಿಲ್ಲ. ನಾನು ಫ್ರಾಡ್ ಮಾಡಿದ್ರೆ ಬಿಡ್ತಿದ್ರಾ? ಈಗ ಫ್ರಾಡ್ ಮಾಡಿದ್ರೆ ಯೂಟ್ಯೂಬರ್ ಎಲ್ಲ ಬಿಡ್ತಿದ್ರಾ? ಪೊಲೀಸ್ ಅವ್ರು ಬಿಡ್ತಿದ್ರಾ?
ಈಗ 3 ತಿಂಗಳು ಅಂದ್ರೆ ಒಂಥರ ಏನಾದ್ರು ಮೂಟೆ ಓದ್ತಿದೀನಿ ಬಂದ್ಬಿಟ್ರೆ ಮೂಟೆ ಓದ್ತಿದೀನಿ ಈ ಟೈಮಲ್ಲಿ ಹೌದು ತುಮಕೂರು ಯಲ್ಲಾಪುರ ಮಾರ್ಕೆಟ್ ಅಲ್ಲಿ ಮೂಟೆ ಓದ್ತಿದೀನಿ 500 ರೂಪಾಯಿಗೆ ನೈಟ್ 3 ಗಂಟೆ ರಾತ್ರಿಗೆ ಹೋಗಿ ಬೆಳಿಗ್ಗೆ 9 ಗಂಟೆವರೆಗೂ ಕೆಲಸ ಮಾಡಿದೀನಿ ಮೂಟೆ ಓದ್ತಿದೀನಿ ಮುಖ ಮುಚ್ಕೊಂಡು ಎಲ್ಲ ಕಂಡಿಡಿತಾರೆ ಅಂತ ಅಂದ್ಬಿಟ್ಟು ಗಡ್ಡ ಇಷ್ಟು ಬಿಟ್ಕೊಂಡಿದ್ದೆ ಫೋಟೋಗಳೆಲ್ಲ ಇದೆ ನನ್ನ ಹತ್ರ ಆ ತರ ಬರ್ದಿದ್ದೀನಿ ಅಣ್ಣ ನಾನು ಹೇಳೋದು ಇಷ್ಟೇ ಅಣ್ಣ ಯಾರು ಹೊಟ್ಟೆ ತುಂಬಾ ಅನ್ನ ಹಾಕ್ತಾನೋ ಯಾರು ಒಳ್ಳೆ ಮನ್ಸು ಇರ್ತದೋ ಅವ್ನು ಉದ್ಧಾರ ಆಯ್ತಾನಣ್ಣ ಇವತ್ತು ನಾನು ಪೀಕ್ ಹೋಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ನಾನು ಹೇಳ್ತಾ ಇದ್ದೀನಿ BM ರೋಡಲ್ಲೂ ಓಡಾಡಿದ್ದೀನಿ ಆಡಿಲೂ ಓಡಾಡಿದ್ದೀನಿ ಇವತ್ತು ಏನು ಇಲ್ಲ ಬೈಕಲ್ಲೂ ಓಡಾಡ್ತಾ ಇದ್ದೀನಿ ದೇವ್ರು ಕೊಡ್ತಾನೆ ಎಲ್ಲ ಉಳಿಸ್ಕೋಬೇಕಷ್ಟೇ ಅಂದ್ರೆ ಈಗ ಈಗ ಮೇಲೆ ಹೋದ್ರಿ ಕೆಳಗಡೆ ಬಂದ್ರಿ ಅವಾಗ ಡಿಪ್ರೆಷನ್ ಇಲ್ಲ ನಾನು ಏನಾರು ಮಾಡ್ಕೊಬೇಕು ಆತರ ಅನ್ಸಿ ಮಾಡ್ಕೊಂಡಿದ್ದೆ ಹೌದಾ ಸರ್ ಏನ್ ಗೊತ್ತಾ ಸರ್ ನೀನ್ ಎಲ್ಲ ಒಂದ್ ಸುಂದರವಾದ ಮನೇಲಿ ಇರ್ತೀಯ ಯಾವ್ದು ಜೋಪ್ಡಿಗೆ ಬಂದ್ಬಿಟ್ಟೆ ಹೆಂಗಾಗುತ್ತೆ ಮಕ್ಳುಗಳು ಹೆಂಡತಿ ನಾದ್ನಿ ಅತ್ತೆ ಅವಳ ಎಜುಕೇಶನ್ ಸೊ ಜೀವನನೇ ಬೇಡ ಅನ್ಸ್ಬಿಟ್ಟಿದ್ ನನಗೆ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸರ್ ಯಾರು ಆಗಲ್ಲ ಸರ್ ನಾವ್ ಹೇಳೋದು ಇಷ್ಟ ಇವತ್ತು ನಾನು ಬಂದಿದ್ದೀನಿ ಅಂದ್ರೆ ಸಾಲ ಕೊಟ್ಟಿದ್ರಲ್ಲ ಅವರೇ ಕರ್ಕೊಂಡ್ ನನ್ನ ವಾಪಸ್ ಅವರೇ ಕರ್ಕೊಂಡ್ ಮಾಡು ನೀನು ದುಡ್ಡು ಬೇಡ ನಮ್ಗೆ ಕರ್ಕೊಂಡ್ಬಂದವ್ರು ಅವರು ನಾವ್ ಯಾರು ಹೆಸರು ಉಳಿಸ್ತೀವೋ ಬಿಡ್ತೀವ ನಮ್ಮ ಕರ್ಕ ಬಂದ್ರ ಅವ್ರ 3 ಜನ ಹೆಸರು ಉಳಿಸ್ಬೇಕು ನಾವ್ ಯಾರು ಕೆಟ್ಟಾದ್ರೂ ಪರವಾಗಿಲ್ಲ ಸರ್ ನಮ್ಮ ಮನೆಯವ್ರು ನಾವು ಒಳ್ಳೆಯವರಾಗಿದ್ರು ಸಾಕು ನನ್ನ ಮಕ್ಳಿದಾರೆ ಹೆಣ್ಮಕ್ಳಿದಾರೆ ನಾನು ಇಲ್ಲಿ ಎತ್ಕ ಬಂದಾಗ 11 ದಿನ ಪಾಪ ಎತ್ಕ ಬಂದೆ ಸಾಲಗಾರ ಮುಂದ್ಗಡೆ ನಾನು ಹೊಡಿಬೇಡಿ ನಾನು ಕಾಲ ತೀರಿಸ್ತೀನಿ ಓಕೆ ಈಗ ಮಕ್ಕಳು ಎಲ್ಲ ಚೆನ್ನಾಗಿದಾರ ನೆಗಡಿ ನಾ ಮೂರಾಳ ಆಶೀರ್ವಾದದಿಂದ ನಾನು ದೇವ್ರ ನಂಬಲ್ಲ ಇನ್ಮೇಲೆ ನಾನು ಮೂರಾಳ ನಂಬಿದ್ದೀನಿ ಸಾಕಷ್ಟೇ ಅವರೇ ದೇವ್ರು ಅಂತ ಅವರೇ ಅಷ್ಟೇ ಅವರೇ ಗಾಡ್ ಫಾದರ್ ಓಕೆ ಇನ್ನು ಎತ್ತರಕ್ಕೆ ಬೆಳಿಲಿ ಅಣ್ಣ ಇದು ಎಲ್ಲಿ ಇರೋದು ನಾನು ಎಷ್ಟೇ ಇನ್ನು ಬೆಳೆದ್ರೆ ಇನ್ನು ಹೋಟ್ಲು ಎಲ್ಲ ಮಾಡಕ್ ಹೋಗಲ್ಲ ಇಲ್ಲೇ ಇರುತ್ತೆ ಇದೇ ಜಾಗದಲ್ಲಿ ನಾನು ಹೋಟ್ಲನ್ನೇ ಮಾಡೋದಲ್ಲ ಹೋಟ್ಲುನೇ ಬೇಡ ನನಗೆ ನನ್ ದೇವ್ರು ಹೇಳ ನಾನು ಫುಟ್ಪಾತ್ ಅಲ್ಲಿ ನೆನೆ ಬರ ಬರೋಯ್ತು ಅಲ್ಲೇ ಮಾಡಿ ನಿಮ್ದಾಗಿರು ಇನ್ನೊಂದು ನಾನು ಲಾಸ್ಟ್ ಒಂದ್ 6 ಮಂತ್ ಬ್ಯಾಕ್ ನೋಡಿದ್ದೆ ಒಂದು ಹೋಟೆಲ್ ಬೇರೆ ಕಡೆ ಮಾಡಿದ್ದೆ ಹೌದು ಅದು ಕಿತ್ಕೊಂಡ್ರದು ಹೌದಾ ಅಲ್ಲೆಲ್ಲ ಬೇರೆ ಕಡೆ ಮಾಡಿದ್ರಲ್ಲ ನೀವು ಹೌದು ಹೋಟ್ಲು 13-14 ಹೋಟ್ಲಿದ್ದು 14 ಹೋಟ್ಲಿತ್ತು ಇವಾಗ ಇರೋದು ಇದೊಂದೇನಾ ಇದೊಂದೇ ಮೇಂಟೈನ್ ಮಾಡೋ ಮಸಾಲ ಸಾಕು ದೇವ್ರು ಕೊಟ್ಟಿದ್ದಾನೆ ಹೌದು ಸರಿ ಅಣ್ಣ ನಿಮ್ಗೂ ಟೈಮ್ ಸಿಗಲ್ಲ ಮತ್ತೆ ಈಗ ಇದು ಎಲ್ಲಿ ಇರೋದು ಲೊಕೇಶನ್ RR ನಗರ ಆರಾಧ್ರಣಿ ಆಪೋಸಿಟ್ ಅಡಿಗೆರಳ್ಳಿ ಕೆರೆ ಓಕೆ ಒಂದು ಹೊಟ್ಟೆ ತುಂಬಾ ಊಟ ಕೊಡ್ತೀರಿ ನೀವು ನೋಡ್ತಾ ಇರಲ್ವ ನಾನು ಎಷ್ಟು ಜನ ಇದಾರೆ ನೋಡಿ ಇದು ನಿಮ್ದೆಲ್ಲ ಅದು ನಮ್ದೆ ಓಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ನಾವ್ ಹೇಳೋದು ಇಷ್ಟೇ ಅಣ್ಣ ಇನ್ನೊಂದ್ಸಲಿ ಒತ್ತೆ ಹೇಳೋದು ಇಷ್ಟೇ ನಾನ್ ಮಾಡೋದು ಒಳ್ಳೆ ಕೆಲಸ ಇದ್ರೆ ಸಪೋರ್ಟ್ ಮಾಡಿ ಇಲ್ಲ ಮಾಡಕ್ ಹೋಗ್ಬೇಡಿ ನಾನ್ ಮಾಡ್ತಾ ಇರೋ ಒಳ್ಳೆ ಕೆಲಸ ನೀವು ಅಬ್ಸರ್ವ್ ಮಾಡಿ ನೀವು ಅಬ್ಸರ್ವ್ ಮಾಡಿ ಸಾಕ್ಷಿ ಇಲ್ಲ ನೀವೇ ಕಂಡಿಡಿ ನೀವೇ ಯಾವ್ದಾರ ಯಾರನ್ನ ಬಿಟ್ಟು ಕಂಡಿಡ್ಸಿ ನಾನು ಆಗ್ತಾ ಇದ್ದಾನೆ ಆಗ್ತಿಲ್ಲ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ ಒಂದು ಉತ್ತರ ಆಗುತ್ತೆ ನಾನು ಆಗ್ತಾ ಇದೆ ಇರ್ತಾರೆ ಅಲ್ಲ ನೀವು ಬ್ಯಾಡ್ ಕಮೆಂಟ್ ಬಗ್ಗೆ ಹೇಳಿದಾಗ ನಾನೊಂದು ಮಾತು ಹೇಳ್ತೀನಿ ಬ್ಯಾಡ್ ಕಮೆಂಟ್ ನೀವು ಏನ್ ಮಾಡಿದ್ರು ಆಗ್ತಾರೆ ಸಾರಿ ಅಂತ ಹೀರೋಗಳನ್ನ ಬಿಡ್ತಾರೆ ನಾವೆಲ್ಲ ಅಷ್ಟೇ ಅವ್ರ ಮಾಡೋದ್ ಕ್ರಮ ಅವ್ರೇ ಅನುಭವಿಸ್ತಾರೆ ಚೆನ್ನಾಗಿರ್ಲಿ ಬ್ಯಾಡ್ ಕಮೆಂಟ್ ಹಾಕೋರು ಬನ್ನಿ ಫ್ರೀ ಊಟ ಕೊಟ್ಟು ಕಳಿಸ್ತೀನಿ ಸರಿ ಅಣ್ಣ ಥ್ಯಾಂಕ್ ಯು. ಸ್ನೇಹಿತರೆ ಇವಾಗ ನಾವು ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಏನೇನೆಲ್ಲ ಸಿಗುತ್ತೆ ಟೇಸ್ಟ್ ನೋಡೋಣ. ನಾನು ಊಟ ಮಾಡಿ ಟ್ರೈ ಮಾಡಿದೆ, ಸಖತ್ತಾಗಿತ್ತು, ಚೆನ್ನಾಗಿತ್ತು. ಮೀನು ಏನಿತ್ತು, ನಾನು ತುಂಬ ದಿನ ಮೀನೇ ತಿಂದಿರಲಿಲ್ಲ. ಆಲ್ಮೋಸ್ಟು ಮೀನು ಕೂಡ ಸಖತ್ತಾಗಿತ್ತು, ನನಗಿಷ್ಟ ಆಯಿತು. ನೀವ್ಯಾರಾದರೂ ಆರ್ ಆರ್ ನಗರ ನಿಯರ್ ಬೈ ಇದ್ದರೆ ಹೋಗ್ಬಿಟ್ಟು ನೀವು ಕೂಡ ಊಟ ಮಾಡಿ, ಚೆನ್ನಾಗಿದೆ. ಅದೇ ರೀತಿ ಅನ್ಲಿಮಿಟೆಡ್ ರೈಸು, ಅನ್ಲಿಮಿಟೆಡ್ ಮುದ್ದೆ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಯಾರೆಲ್ಲ ಅಂದರೆ ಭಿಕ್ಷುಕರಿದ್ದೀರಾ, ಯಾರೆಲ್ಲ ದುಡ್ಡು ಇಲ್ಲದೆ ಇರೋರು ಇದ್ದೀರಾ, ಹೋಗಿ ಫ್ರೀಯಾಗಿ ಊಟ ಕೊಡ್ತಾರೆ, ನಿಮಗೆ ಫ್ರೀಯಾಗಿ ಮಾಡ್ಕೊಂಬನ್ನಿ.